Well, we begin the bulletin with a story that we've been closely following for the last couple of weeks now, the Ram Mandir inaugural ceremony. The face-off between the BJP and the Congress continues in Karnataka after the arrest of the Hindu activist Srikant Pujare in a 32-year-old riot case. Now, the BJP has called for a statewide bandh in Karnataka and has labelled Siddaramaiah government as an Islamic government. Now, the leader of the opposition, R. Ashoka, will be in Hubli along with the family of the activist arrested by the cops. And the Congress has hit back at the opposition party, justifying the arrest as administrative process. Meanwhile, the Hubli police has come out with more details about the pending cases against Srikant Pujare. Now, cops have listed out 16 cases where he has been booked over the years. Let's first have a look at some of these political reactions that have come into this story. ಅಪರಾಧಿನೇ ಯಾವಾಗಲೂ ಅನ್ಲೆಸ್ ಕೋರ್ಟ್ನಲ್ಲಿ ಅಕ್ವಿಟ್ ಆಗೋವರೆಗೂ ಕೂಡ ಅವ್ರ ಅಪರಾಧಿನೇ ಅಲ್ವಾ. ಟೈಮ್ ಆಗ್ಬಿಟ್ಟ ತಕ್ಷಣ ಅಪರಾಧ ಹೋಗ್ಬಿಡ್ತದ. ಪ್ರಹ್ಲಾದ್ ಜೋಶಿ ಅವರಿಗೆ ಕಾನೂನು ಗೊತ್ತಿದೆಯಂತ ಇಲ್ಲೋ ಗೊತ್ತಿಲ್ಲಪ್ಪ ನನಗೆ. ಸಮಯ ಆದ ತಕ್ಷಣವೇ ಕೋರ್ಟ್ ಅಪರಾಧ ಅದು ಹೋಗೋದಿಲ್ಲ, ಅದು ಇರ್ತದೆ. ನಾವು ಹೋಮ್ ಮಿನಿಸ್ಟ್ರು ಹಳೆಯ ಕೇಸ್ಗಳನ್ನೆಲ್ಲ ಶುದ್ಧ ಮಾಡಿ ಅಂತ ಹೇಳಿದ್ದಾರೆ. ಅವರು ಅದಕ್ಕೋಸ್ಕರ ಹಳೆಯ ಕೇಸ್ನಲ್ಲಿ ಯಾರು ಇದ್ರು ಅವ್ರನ್ನ ವಿಚಾರ ಮಾಡಿದ್ದಾರೆ. ಅವ್ರದ್ದು ನೀಚತನ, ಅಪರಾಧಿಗಳನ್ನು ಬೆಂಬಲ ಕೊಡ್ತಾ ಇದ್ದಾರಲ್ಲ ಅವ್ರಿಗೆ ನೀಚತನ. ಸರ್, ಈಗ ಕೋರ್ಟಿಂದ ಸಮನ್ಸ್ ಜಾರಿ ಆಗ್ತಾ ಇರ್ತಾವೆ ಸರ್. 3 ಸಮನ್ಸ್ ಆದ ನಂತರ ಅವ್ರನ್ನ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡಬೇಕಾಗಿದೆ ಸರ್. ಮತ್ತೆ ಈ ಕೇಸಲ್ಲಿ ಯಾಕೆ ಸರ್ 3 ವರ್ಷದ ನಂತರ ಅನ್ನುವಂಥ ಪ್ರಶ್ನೆ ಇದೆ. ಗೊತ್ತಿಲ್ಲ ನನಗೆ, ಯಾಕೆ ಅಂತ ಗೊತ್ತಿಲ್ಲ. ವಿಚಾರ ಮಾಡಬೇಕು ಪೊಲೀಸ್ನವ್ರ ಜೊತೆ. ಬಟ್ ಪೊಲೀಸ್ನವರು ಹೋಮ್ ಮಿನಿಸ್ಟ್ರಿ ಏನು ಹೇಳಿದಾರೆ ಅಥವಾ ಕೇಳಿದ್ದಾರೆ ಅಷ್ಟೇ. ಸರ್, ಕೋರ್ಟ್ NWA ಜಾರಿ ಮಾಡಿರ್ತಾರೆ ಸರ್, ಅವಾಗಲೇ ಮಾಡಬೇಕಾಗಿತ್ತಲ್ಲ ಸರ್. ಯಾಕೆ ಆಯಿತು, ಈಗ ಮಾಡಿದ್ರಿ ಅಂತ ತಪ್ಪೇನು? ಈಗ ಮಾಡಿರೋದು ವಿಳಂಬ ಆಗಿರೋದೇ ನಿಜ. ಈಗ ಮಾಡಬಾರ್ದು ಅಂತ ಇದೆಯಾ? ಪ್ರಹ್ಲಾದ್ ಜೋಶಿ ಅವ್ರೇನು ಲೀಗಲ್ ಎಕ್ಸ್ಪರ್ಟ್ ಏನ್ರಿ? ಲೀಗಲ್ ರಿಮ್ಯೂನರೇಟರ್ನವರು ಪ್ರಹ್ಲಾದ್ ಜೋಶಿ ಅವರು. ಅವರೇ ಕೋರ್ಟಾ? ಪ್ರಹ್ಲಾದ್ ಜೋಶಿ ಹೇಳೋದನ್ನೇ ವೇದವಾಕ್ಯ ಅಂತಂದ್ರೆ ಹೆಂಗೆ? ರಾಮ ಮಂದಿರ ಆದದ್ದಕ್ಕೆ ಕಾಂಗ್ರೆಸ್ ಪಾರ್ಟಿ ಅತ್ಯಂತ ಸಂಕಟ ಆಗ್ತದೆ. ಕಾನೂನು ಹೋರಾಟ ಅಂತೂ ಮಾಡೇ ಮಾಡ್ತೀವಿ, ರಾಜಕೀಯವಾಗಿಯೂ ಹೋರಾಟ ಮಾಡ್ತೀವಿ ಮತ್ತು ಸಾಮಾಜಿಕವಾಗಿಯೂ ಹೋರಾಟ ಮಾಡ್ತೀವಿ. ಯಾರು ಏನು ತಿಳ್ಕೊಂಡು PFI ಮತ್ತು ಈ DJ ಹಳ್ಳಿ KJ ಹಳ್ಳಿ ಹಳೆ ಹುಬ್ಬಳ್ಳಿ ಪೊಲೀಸ್ ಸ್ಟೇಷನ್ ಮೇಲೆ ಏನು ಭಾಳ ವ್ಯವಸ್ಥಿತವಾಗಿ ಸಂಚು ನಡೆಸಿ ಹಲ್ಲೆ ಮಾಡಿದರು. ಪೊಲೀಸ್ ಆಫೀಸರ್ನು ಸತ್ತೋಗ್ತಾ ಇದ್ರು ಅಂತ ಚಾರ್ಜ್ ಶೀಟ್ನಲ್ಲಿ ಆಗ್ತಾಯಿದ್ರು, ಕೊಂದು ಹಾಕ್ತಾಯಿದ್ರು ಅಂತ. ಅಂಥವ್ರನ್ನ ಬಿಡುಗಡೆಗೆ ನೀವು ಪತ್ರ ಬರೀತೀರಿ ಕಾಂಗ್ರೆಸ್ ಪಾರ್ಟಿಯವರು? ಸಿದ್ದರಾಮಯ್ಯನವರು ಏನು ಮಾಡ್ತಾಯಿದ್ದೀರಿ ನೀವು ರಾಜ್ಯದಲ್ಲಿ? ನೀವೇನು ಮೊಘಲ್ ಸರ್ಕಾರ ನಡೆಸ್ಬೇಕಂತ ಮಾಡಿದ್ದೀರಾ ಅಥವಾ ಇಸ್ಲಾಮಿಕ್ ISIS ಒಂದು ಸಂಸ್ಥೆ ಇದೆಯಲ್ಲ ಆ ರೀತಿಯ ಸರ್ಕಾರ ನಡೆಸ್ಬೇಕಂತ ಮಾಡಿದ್ದಾರೆ ನೀವು? ಅಥವಾ ಏನು ISIS ಸರ್ಕಾರ ಇದೆ ಅಂತ ನೀವು ISISದವ್ರು ಅಂತ ಅಂದ್ಕೊಂಡಿದ್ದಾರೆ ನೀವು? ಇದು ರಾಹುಲ್ ಗಾಂಧಿಗೆ ಒಂದು ಪ್ರೀತ್ಯಾದರಕ್ಕೆ, ಸೋನಿಯಾ ಗಾಂಧಿ ಪ್ರೀತ್ಯಾದರಕ್ಕೆ ಇದನ್ನು ನೀವು ಮಾಡ್ತಾ ಇದ್ದೀರಾ? ಈ ರೀತಿ ಹಳೆ ಕೇಸ್ಗಳಿರೋದು ಸರಿನಾ? ಅದಕ್ಕೆ ನಾವು ನೋಡಪ್ಪ, ಈ ಹಳೆ ಕೇಸ್ಗಳನ್ನೆಲ್ಲ ಒಂದು ನ್ಯಾಯ ಈ ಕಡೆ ಆಗಿದ್ರು ಅದು ಆಗ್ಬೋದು, ಆ ಕಡೆ ಆದ್ರೆ ಆಗ್ಬೋದು, ಅವ್ರಿಗೆ ಪನಿಷ್ ಆಗ್ಬೋದು, ಇದೆಲ್ಲ ಖುಲಾಸೆ ಮಾಡ್ಬೋದು. ಅದನ್ನ ಕೇಸನ್ನು ಇಟ್ಕೊಂಡು ಕೂತ್ಕೊಳ್ಳೋದು ಬೇಡ ಅಂತೇಳಿ ಅವರು ರಿವ್ಯೂ ಮಾಡುವಾಗ ಮಾಡಿದ್ದಾರೆ ವಿನಃ ಅದನ್ನ ಸ್ಪೆಸಿಫಿಕ್ ಆಗಿ ಅದೊಂದೇ ಕೇಸ್ ಮಾಡಿದ್ರೆ ನಾನು ಒಪ್ಕೊಳ್ತೀನಪ್ಪ, ನಾನು ಹೌದು ತಪ್ಪಾಗಿದೆ ನಮ್ದು ಅಂತ ಹೇಳ್ಬೋದು. ಆದ್ರೆ ಎಲ್ಲ ಕೇಸ್ಗಳನ್ನು ಕೂಡ 32 ಕೇಸ್ಗಳು ಮಾಡುವಾಗ ಅದನ್ನು ಮಾಡಿದ್ದಾರೆ. ಅಷ್ಟು ಬಿಟ್ರೆ ಅದಕ್ಕೆ ಇನ್ನೇನಾದ್ರೂ ಅರ್ಥ ಅದನ್ನ ಕಲ್ಪಿಸೋದು ಅಗತ್ಯ ಇಲ್ಲ ಅಂತ ನೆನ್ನೆನೂ ಹೇಳಿದ್ದೇನೆ, ಈಗಲೂ ಹೇಳ್ತೀನಿ. ಅದೇನ್ರಿ, ಅದು ಕೋಇನ್ಸಿಡೆನ್ಸ್ ಆಗಿದೆ. ಈಗ ಬೇರೆ ಕೇಸ್ನಲ್ಲೂ ಕೂಡ ಬೇರೆ ಹಿಂದೂಗಳಿಲ್ವಾ? ಅಲ್ಲಿ ಬೇರೆ 32 ಕೇಸ್ನಲ್ಲಿ ಬೇರೆ ಕೇಸ್ಗಳಿದಾವಲ್ಲ, ಅದರೊಳಗಡೆ ಹಿಂದೂಗಳಿಲ್ವಾ? Yesterday, the incident in Hubli, the ruling Congress party has dared to reopen the old case. 31-year-old case has been reopened, and our Hindu Karyakarta Srikant Pujare has been arrested pertaining to
protest during Ram Mandir episode. Bharatiya Janata Party strongly condemns the act of the state government, the act of the police. We demand the Congress party, Congress government should immediately release Shrikant Pujari. Tomorrow Bharatiya Janata Party has arranged a massive protest across the state of Karnataka. ರಾಮ ಜನ್ಮಭೂಮಿ ಹೋರಾಟದಲ್ಲಿ ಯಾರ್ಯಾರು ಪಾಲ್ಗೊಂಡಿದ್ರು, ಸುಮಾರು 30 ವರ್ಷದ ಹಿಂದೆ ಕೇಸ್ ಅದು. 92 ಅದ್ರ ಹಿಂದೆ ಆಗಿರುತ್ತ 102 जो 31 इयर्स का जो एक राम मंदिर के बारे में जब ये राइट्स हुआ था, उसका रिलेटेड एक केस था। उसमें 31 इयर्स होने के बाद अभी एक आदमी को अरेस्ट करके उसको जेल भेजने का काम सरकार इधर कर चुका है। मैं आपके माध्यम से पूछना चाहता हूं, अगर 31 इयर्स के पहले क्यों नहीं ये हुआ? इतना साल में 31 इयर्स में कांग्रेस पार्टी का गवर्नमेंट कितना साल चला है कर्नाटक में, भारतीय जनता पार्टी का गवर्नमेंट में कितना साल चला है? अगर आपका ही गवर्नमेंट मैक्सिमम इधर चला है, तब आप क्यों नहीं किया? 91 के होने के वजह से आज तक 23 तक 1991 से 2023 तक क्यों नहीं पकड़ गया? हुबली में 31 साल के बाद एक पुराना केस को ओपन करके अपना 2 कार्यकर्ताओं को गिरफ्तार किया है। हम लोग उसको खंडन करता है, वो गलती है। पहले इन्वेस्टिगेशन ऑफिसर जांच किया था, उनके हिसाब से वो लोग पार्टिसिपेट नहीं किया ऐसा मान करके केवल 5 लोगों को गिरफ्तार किया, बाकी लोगों को छोड़ दिया। उसके पीछे पॉलिटिकल एजेंडा है, उसके पीछे साजिश है, उसको हम खंडन करेंगे। और उसके साथ साथ हिंदू विरोधी नीतियों के खिलाफ, कांग्रेस सरकार का हिंदू विरोधी नीतियों के खिलाफ हम प्रोटेस्ट भी करेंगे।